ರಿಯಲ್ ಸ್ಟಾರ್ ಉಪೇಂದ್ರ, ಹ್ಯಾಟ್ರಿಕ್ ಹೀರೋ ಶಿವರಾಜ್‌ಕುಮಾರ್ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯದ ಬಹುನಿರೀಕ್ಷಿತ 45 ಚಿತ್ರದ OTT ಬಿಡುಗಡೆ ದಿನಾಂಕ ರಿಲೀಸ್ ಆಗಿದೆ. ಡಿಸೆಂಬರ್ 25, 2025ರಂದು ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದ್ದ ಈ ಚಿತ್ರವು ಈಗ ಡಿಜಿಟಲ್ ಪರದೆಯ ಮೇಲೆ ಬರಲು ಸಿದ್ಧವಾಗಿದೆ. ಹೌದು, ಈ ಚಿತ್ರವು ಈಗ ZEE5ನಲ್ಲಿ ಇದೇ ಜನವರಿ 23, 2026 ಶುಕ್ರವಾರದಂದು ವರ್ಲ್ಡ್ ವೈಡ್ ಡಿಜಿಟಲ್ ಪ್ರೀಮಿಯರ್ ಆಗಲಿದೆ. ಮೂಲ ಕನ್ನಡ ಭಾಷೆಯೊಂದಿಗೆ ತೆಲುಗು, ಮಲಯಾಳಂ, ತಮಿಳು, ಹಿಂದಿ ಭಾಷೆಗಳಲ್ಲೂ ಲಭ್ಯವಿರುವ ನಿರೀಕ್ಷೆಯಿದೆ. 45 ಚಿತ್ರದ ವಿಶೇಷತೆಗಳನ್ನು ನೋಡೋದಾದರೆ, ಕನ್ನಡ ಚಿತ್ರರಂಗದ ಸ್ಟಾರ್ ನಟರಾದ ಶಿವರಾಜ್‌ಕುಮಾರ್, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಮೊದಲ ಬಾರಿಗೆ ಈ ಚಿತ್ರದ ಮೂಲಕ ಒಂದೇ ಪರದೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ. ಮತ್ತೊಂದು ವಿಶೇಷವೆಂದರೆ, ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಈ ಚಿತ್ರದ ಮೂಲಕ ಮೊದಲ ಬಾರಿಗೆ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಚಿತ್ರದ ಕಥೆ, ಚಿತ್ರಕಥೆ ಮತ್ತು ಸಂಗೀತ ಕೂಡ ಅರ್ಜುನ್ ಜನ್ಯ ಅವರದೇ ಆಗಿದೆ. ಇನ್ನು 45 ಫ್ಯಾಂಟಸಿ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು, ಸನಾತನ ಧರ್ಮದ ಗರುಡ ಪುರಾಣದ ಹಿನ್ನೆಲೆಯನ್ನು ಹೊಂದಿದೆ. ಮನುಷ್ಯ ಸತ್ತ ನಂತರದ 45 ದಿನಗಳ ಪ್ರಯಾಣದ ವಿಭಿನ್ನ ಪರಿಕಲ್ಪನೆಯನ್ನು ಈ ಸಿನಿಮಾ ಒಳಗೊಂಡಿದೆ. ಇನ್ನು 45 ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವರಾಜ್‌ಕುಮಾರ್ ಅವರ 11 ಅವತಾರಗಳನ್ನು ತೋರಿಸಲು ಕೆನಡಾದ ತಂತ್ರಜ್ಞರ ಸಹಾಯದೊಂದಿಗೆ ಉನ್ನತ ಮಟ್ಟದ VFX ಬಳಸಲಾಗಿದೆ. ಅದು ಅಂತೂ ಶಿವತಾಂಡವನ ಶಿವನ ಅವತಾರಗಳನ್ನ ಕಣ್ತುಂಬಿಕೊಳ್ಳೋದು ಒಂದು ಮಹಾಪುಣ್ಯ. ಇನ್ನು 45 ಚಿತ್ರಕ್ಕೆ ಬಂಡವಾಳ ಹೂಡಿದ್ದು ರಮೇಶ್ ರೆಡ್ಡಿ ಅವರು ಸೂರಜ್ ಪ್ರೊಡಕ್ಷನ್ ಇಂದ. ಹೌದು, ಈ ಚಿತ್ರವು ಬಿಡುಗಡೆಯು ದಿನವೇ ಪೈರಸಿಯಾಗಿತ್ತು. ಈ ಕಾರಣದಿಂದ ನಿರ್ಮಾಪಕರು ತುಂಬಾನೇ ಬೇಸರ ಮತ್ತು ದುಃಖಿತರಾಗಿದ್ದರು. ಕಾರಣ ಇಷ್ಟೇ, ಒಳ್ಳೆ ಸಿನಿಮಾನ ಇಷ್ಟು ಪೈರಸಿ ಮಾಡಿದ್ದು ಪ್ರೇಕ್ಷಕರನ್ನ ಸಿನಿಮಾದ ಮೇಲಿನ ಇಂಟ್ರೆಸ್ಟ್ ಕಡಿಮೆ ಮಾಡುತ್ತೆ, ಚಿತ್ರಮಂದಿರದಲ್ಲಿ ನೋಡಲು ಬರೋದಿಲ್ಲ ಎಂದು ತುಂಬಾನೇ ಬೇಸರವಾಗಿದ್ದರು. ಹೌದು, 45 ಚಿತ್ರವು ಕನ್ನಡ ಚಿತ್ರದಲ್ಲಿಯೇ ಒಳ್ಳೆಯ ಚಿತ್ರವಾಗಿ ಮೂಡಿಬಂದಿತ್ತು. ಬಟ್ ಪೈರಸಿಯಿಂದ ಎಲ್ಲರ ಮೊಬೈಲ್ಗಳಲ್ಲಿ ಈ ಚಿತ್ರ ಆಲ್ರೆಡಿ ಮೊಬೈಲಲ್ಲೇ ಲಭ್ಯವಾಗಿತ್ತು. ಇದೇ ಕಾರಣದಿಂದಾಗಿ 45 ಚಿತ್ರತಂಡ ಹಾಗೂ ನಿರ್ಮಾಪಕರು ಇದರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದರು. ಆದರೆ ಸಿನಿಮಾದ ಅಭಿಮಾನಿಗಳು ಮತ್ತು ಈ ತ್ರಿವಳಿ ಸ್ಟಾರ್ಗಳ ಅಭಿಮಾನಿಗಳು ಈ ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡಿ ಈ ಚಿತ್ರವನ್ನ ಕೈಬಿಟ್ಟಿಲ್ಲ. ಸೊ, ಚಿತ್ರತಂಡ ಮತ್ತು ನಿರ್ಮಾಪಕರು ಈಗ 28 ದಿನಗಳ ನಂತರ 45 ಚಿತ್ರವನ್ನ ಡಿಜಿಟಲ್ನಲ್ಲಿ ಪ್ರೀಮಿಯರ್ ಮಾಡಲು ಅಂದರೆ OTTಗೆ ತೆರೆ ತರಲು ರೆಡಿಯಾಗಿದೆ. ಇದೇ ಜನವರಿ 23ರಂದು ಶುಕ್ರವಾರ ವರ್ಲ್ಡ್ ವೈಡ್ ಡಿಜಿಟಲಲ್ಲಿ ಅಬ್ಬರಿಸೋಕೆ ರೆಡಿಯಾಗಿದೆ. ಸೊ, ಯಾರೆಲ್ಲ ಥಿಯೇಟರ್ನಲ್ಲಿ 45 ಚಿತ್ರವನ್ನ ಮಿಸ್ ಮಾಡಿಕೊಂಡಿದ್ದೀರಾ, ಈಗ OTTಯಲ್ಲಿ ನೋಡಿ ಮನರಂಜಿಸಬಹುದು ಮತ್ತು ಶಿವನ ಅವತಾರಗಳನ್ನ ನೋಡಬಹುದು. ಸೊ, 45 ಚಿತ್ರವನ್ನ OTTಯಲ್ಲಿ ನೋಡಲು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಇದಿಷ್ಟು 45 ಚಿತ್ರದ OTTಯ ಅಪ್ಡೇಟ್. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ.